ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ, ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಿದ್ದಾರೆ ಅನ್ನೋದು ರಾಜಕಾರಣದ ಒಂದು ವಿಚಾರ. ಸಿದ್ದರಾಮಯ್ಯ ನೆತ್ತಿಗೆ ಕುಕ್ಕಿದ್ದಾರೆ ಹಳ್ಳಿ ಹಕ್ಕಿ. ಯಾರು? ಎಚ್ ವಿಶ್ವನಾಥ್. ಹಿಂದುಳಿದ ವರ್ಗಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಹೇಳಿ. ಓಕೆ, ಇದು ಇನ್ನೊಬ್ಬ ನಾಯಕನ ಮಾತು. ಸಿದ್ದರಾಮಯ್ಯ ಬರೀ ಬುಡಂಗಿ, ಡೋಂಗಿ, ಬೊಗಳೆದಾಸ ಅಂತ ಅವರ ವರ್ಚಸ್ಸನ್ನು ವಧೆ ಮಾಡೋ ಕೆಲಸ ನಡೀತಾ ಇದೆ. ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ನಾ? ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದು. ಸಿದ್ದರಾಮಯ್ಯ ಎಲ್ಲಿಗೆ ಹೋದ್ರು ಯಾರು ಬರಲ್ಲ. ಓಕೆ, ಡಿ ಕೆ ಹೋದ್ರೆ ಜನ ಬಂದು ಸೇರ್ತಾರೆ. ಎಚ್ ವಿಶ್ವನಾಥ್ ಅವರ ವಾದ ಇದು. ನಾವು ಇಷ್ಟೊತ್ತರೆಗೂ ಏನು ಮಾತಾಡಿದಾವಲ್ಲ ಅದೆಲ್ಲ ನಿಜ ಅಲ್ಲ, ಸುಳ್ಳು ಅಂತ ಅವ್ರು ಹೇಳ್ತಾ ಇರೋದು. ಅದು ಯಾರು ವಾದ? ಮಾಜಿ ಮಂತ್ರಿ ಎಚ್ ವಿಶ್ವನಾಥ್ ಅವರ ವಾದ. ಏನು ಹೇಳ, ಅವ್ರ ನೆತ್ತಿ ಕುಕ್ಕಿದ್ರೋ ಎಲ್ಲಿ ಕುಕ್ಕಿದ್ರೋ ಗೊತ್ತಿಲ್ಲ. ನೋಡೋಣ ಬನ್ನಿ, ಎಚ್ ವಿಶ್ವನಾಥ್ ಅವ್ರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ ಒಂದ್ಸಲ. ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದ್ರು. ತಾವು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದು ಹೇಳ್ತಾ ಇದ್ದಾರೆ, 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು. ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವ್ರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ, ಅಂಥವ್ರ ಪರವಾಗಿ ದನಿ ಎತ್ತುವಂಥ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ಇಲ್ಲದೇ ಹೋದ್ರು ಕೂಡ ಅವ್ರ ಪರವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಮತ್ತೆ ಅಲ್ಲ, ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗತ್ತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ. ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕೆಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ ಹಿ ಹಸ್ ಗಿವನ್ ಸೋ ಮಚ್ ಆಫ್ ಟೈಮ್ ಫಾರ್ ದಿಸ್ ಪಬ್ಲಿಕ್ ಲೈಫ್ನಲ್ಲಿ ಅವರು ಯಾವಾಗಲೂ ಇಷ್ಟು ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದು ಕೃತಜ್ಞತೆ ಇರಬೇಕು. ಈ ಸಿದ್ದರಾಮಯ್ಯ ಥರ ಅವ್ರಿಗೆ ಕೃತಜ್ಞತೆ ಇಲ್ಲ, ಕರ್ಕೊಂಬಂದವರು ಇಲ್ಲ, ಹೋದವರು ಇಲ್ಲ, ಪಾದವರು ಇಲ್ಲ. ಏನಾಯ್ತು ಈಗ? ಯಾರು ವಿಧಾನಸೌಧದಲ್ಲಿ ಒಬ್ಬನೇ ಹೋಯ್ತಿದ್ದಲ್ಲಪ್ಪ, ಹೇಳೋರು ಕೇಳೋರಿಲ್ಲ. ಈಗ ಇವೆಲ್ಲ ಟೈಮ್ ರೀ. ಇವೆಲ್ಲ ಏನೋ ಜನ ಅಧಿಕಾರ ಕೊಟ್ಟಾಗ ಗೌರವದಿಂದ ನಡ್ಕೋಬೇಕು, ವಿಶ್ವಾಸದಲ್ಲಿ ಹೋಗ್ಬೇಕು. ಎಲ್ಲರೂ ನಾನೇ ಎಷ್ಟು ದಿವಸ ಇರ್ತದೆ, ನಾನೇ ಮುಗೀತದೆ. ಮುಗಿದ ಮೇಲೆ ಏನು ಒಬ್ಬಂಟಿಗ ಎಲ್ಲ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮಾತನ್ನು ಕೇಳಿಸ್ಕೊಂಡ್ರಿ. ಇನ್ನು ಅವರ ಅಭಿಮಾನಿ, ಅವರ ಬಳಗದಲ್ಲಿ ಬಹಳ ಗುರುತಿಸ್ಕೊಂಡಂಥ, ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂತೋಷ್ ಲಾಡ್ ಅವರ ಹೆಸರು, ಅವರ ಮಾತನ್ನು ಕೂಡ ಕೇಳಿಸ್ಕೊಂಡ್ರಿ. ಇನ್ನು ಅವರ ಪ್ರಬಲ ವಿರೋಧಿ, ರಾಜಕೀಯ ವಿರೋಧಿ ಅಂತ ಮೇಲ್ನೋಟಕ್ಕೆ ಈಗ ಅನ್ನಿಸ್ತಾ ಇದೆ. ಯಾವಾಗ ಹೆಂಗಾಗುತ್ತೆ ಗೊತ್ತಾಗಲ್ವಲ್ಲ. ಎಚ್ ವಿಶ್ವನಾಥ್ ಅವರ ಮಾತನ್ನು ಕೂಡ ಕೇಳಿಸ್ಕೊಂಡ್ರಿ. ವಾಟ್ ಈಸ್ ಟ್ರೂ ದೆನ್? ವಾಟ್ ಈಸ್ ದ ಟ್ರೂತ್? ಸತ್ಯ ಏನು ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ. ಆದರೆ ಮೇಲ್ನೋಟಕ್ಕೆ ಏನು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಅನ್ನೋದನ್ನು ನಾವು ಆ ನಿಟ್ಟಿನಲ್ಲಿ ಪ್ರಶ್ನೆ ಕೇಳಿ ಉತ್ತರ ಪಡೆಯೋ ಪ್ರಯತ್ನವನ್ನು ಮಾಡೋಣ. ಎಸ್, ನಾವು ಲೆಟ್ಸ್ ಗೋ ಟು ಅವರ್ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್. ಎಸ್, ಪವನ್ ಈಸ್ ರೆಡಿ. ಐ ಥಿಂಕ್ ಪವನ್ ಮ್ಯಾಟ್ರ್ ಏನು ಅಂತ ಹೇಳಿದರೆ ಇಷ್ಟೇ ವಿಚಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಕ್ಕೆ ಅವಾಗ ಬೇಜಾರು ಸ್ಫೋಟ ಆಗಿಲ್ಲ, ಈಗ ಬೇಜಾರು ಸ್ಫೋಟ ಆಗ್ತಾ ಇದೆಯಾ? ಪ್ಲೀಸ್ ಗೋ ಅಹೆಡ್. ಹೌದು ರಘವ್, ಏನು ಅಂದರೆ ಸಿದ್ದರಾಮಯ್ಯನವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕಿಂತ ಮುಂಚೆನೇ ಒಂದು ರಿಪೋರ್ಟ್ ಕೊಡ್ತಾರೆ. ಯಾರು? ಇದೇ ಬಿ ಕೆ ಹರಿಪ್ರಸಾದ್ ಆ್ಯಂಡ್ ಅಹಿಂದ ವರ್ಗ, ಯಾರು ನಜೀರ್ ಅಹಮದ್ ಆಗಿರ್ಬೋದು, ಮತ್ತು ಈ ಕೆ ಎನ್ ರಾಜಣ್ಣ ಆಗಿರ್ಬೋದು, ಮಾದೇವಪ್ಪ ಆಗಿರ್ಬೋದು, ಈ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲ ಸೇರಿ ಒಂದು ರಿಪೋರ್ಟ್ ಕೊಡ್ತಾರೆ. ಏನು ಅಂದರೆ, ಕಳೆದ 2023 ಚುನಾವಣೆಯಲ್ಲಿ 100 ನೋಂದಾಯಿತ ಮತದಾರರ ಪೈಕಿ 32 ಜನ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ, 27 ಜನ ಬಿ ಜೆ ಪಿಗೆ ಮತ ಹಾಕಿದ್ದಾರೆ, ಮತ್ತು JDSಗೆ 5, ಇತರೆ ಪಕ್ಷಗಳಿಗೆ JDSಗೆ 10, ಇತರೆ ಪಕ್ಷಗಳಿಗೆ 5, ಮತ್ತು ಮತ ಹಾಕದವರು 26 ಜನ. ಮತ್ತು ಆ 32 ಏನು ಕಾಂಗ್ರೆಸ್ಗೆ 32 ಜನ ಮತ ಹಾಕಿದ್ದಾರೆ, ಆ ಪೈಕಿ 10 ಜನ ಮತದಾರರು ಸಿದ್ದರಾಮಯ್ಯನವರನ್ನು ನಂಬಿ ಮತ ಹಾಕಿದ್ದಾರೆ. 32%, ಅಂದರೆ 43% ವೋಟ್ ಶೇರ್ ಬಂದಿರುತ್ತೆ. ಇದನ್ನು ಡಿವೈಡ್ ಮಾಡಿ ಮತ್ತು ಸರ್ವೆ ಮಾಡಿಸಿರುತ್ತೆ. ಸಿದ್ದರಾಮಯ್ಯನವರ ಅಹಿಂದ ವರ್ಗದಿಂದ ಸರ್ವೆ ಆಗಿರುತ್ತೆ. ಈ ಸರ್ವೆ ಆಧಾರದಲ್ಲಿ ಏನು 32 ಜನ ನೋಂದಾಯಿತ 100 ಜನ ಮತದಾರರಲ್ಲಿ 32 ಜನ 2023ರಲ್ಲಿ ಚುನಾವಣೆಯಲ್ಲಿ ವೋಟ್ ಹಾಕಿದ್ರಲ್ಲ,
ಈ ಓಟು ಪೈಕಿ 10% ಅಂದರೆ 10-12 ಜನ ಸಿದ್ದರಾಮಯ್ಯನವ್ರನ್ನ ಫೇಸು ಮತ್ತು ಸಿದ್ದರಾಮಯ್ಯನವರ ನಾಯಕತ್ವ ನಂಬಿ ಓಟ್ ಹಾಕಿದ್ರು. ಇನ್ನು 20 ವೋಟರ್ಸು ಕಾಂಗ್ರೆಸ್ ಪಕ್ಷ ಮತ್ತು ಅಭ್ಯರ್ಥಿಯನ್ನು ನೋಡಿ ಹಾಕಿದ್ರು ಅನ್ನೋದನ್ನ ಒಂದು ವರದಿ ಕೊಟ್ಟಿದ್ರು. ಆ ಆಧಾರದ ಮೇಲೆ ಈಗ ನಾವು ಕೊಟ್ಟಿರೋಂಥ ಡಾಟಾ ಏನಿದೆ ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟಿಷ್ಟು ಪರ್ಸೆಂಟ್ ಅಹಿಂದ ಮತದಾರರಿದ್ದಾರೆ. ಹಳೆ ಮೈಸೂರು ಭಾಗ, ಕರಾವಳಿ ಭಾಗ, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಈ ಭಾಗದಲ್ಲಿದ್ದಾರೆ. ಅಂದರೆ ಒಂದು ಅರ್ಥಕ್ಕೆ ಒಂದು ಊರು ಅಂದಾಗ ಎಲ್ಲ ಕಮ್ಯುನಿಟಿಯವರು ಬೇಸ್ ಆಗ್ತಾರೆ. ಆ ಬೇಸಲ್ಲಿ ಅಪ್ಪರ್ ಕಮ್ಯುನಿಟಿ ಆಗಿರ್ಬೋದು, ಅಂದರೆ ಮೇಲ್ದರ್ಜೆಯ ಏನು ಮೇಲ್ಪಂಕ್ತಿಯ ಜಾತಿಗಳು ಅಂತ ನಾವು ಮಾತಾಡ್ತೀವಲ್ಲ, ಆ ಜಾತಿಗಳಲ್ಲದೇ ಅಹಿಂದ ವರ್ಗ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ, ಈ 3 ವರ್ಗಗಳಿಗೆ ಸೇರಿದಂಥ ದೊಡ್ಡ ಹ್ಯೂಸ್, ಅಂದರೆ ಒಂದು ಯೂರಿನಲ್ಲಿ 100 ಜನ ಇದ್ದರೆ ಬಹುತೇಕ 45-60 ಜನ ಅಹಿಂದ ವರ್ಗಕ್ಕೆ ಸೇರಿದ ಜನರಿದ್ದರು. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ಫೇಸ್ ನೋಡಿಕೊಂಡು ಓಟ್ ಹಾಕ್ದಂಥವ್ರು. ಅಂದರೆ ಈಗ ಅಲ್ಲೇನಾಗುತ್ತೆ ಅಂದರೆ ಹೇಳಿ ರಾಘವ್, ಹೇಳಿ. ಐ ಡು ಅಗ್ರಿ, ಕರೆಕ್ಟ್, ಎಸ್ ಗೋ ಹೆಡ್. ಹಾಗಾಗಿ ಅಲ್ಲಿ ಇನ್ನೊಂದೇನಾಗುತ್ತೆ ಅಂದರೆ ಸಿದ್ದರಾಮಯ್ಯ ಒಂದ್ಲಿ ಕುರುಬ ನಾಯಕನಾಗಿ ಎಮರ್ಜ್ ಆದಂಥವರಲ್ಲ, ಅಲ್ಪಸಂಖ್ಯಾತರು ಅವ್ರನ್ನ ನಂಬಿ ಓಟ್ ಹಾಕ್ತಿದ್ರು. ಮತ್ತು ಮೈಕ್ರೋ ಹಿಂದುಳಿದ ವರ್ಗದವ್ರು ಇದ್ದಾರಲ್ಲ, ಮೈಕ್ರೋ ಅಂದರೆ ಯಾವುದು, ಈಗ ಮಡಿವಾಳ ಸಮಾಜ, ಬೆಸ್ತ ಸಮಾಜ ಆಗಿರ್ಬೋದು, ಸವಿತಾ ಸಮಾಜ ಆಗಿರ್ಬೋದು, ಈ ಸಮಾಜಗಳು ಕೂಡ ತಮಗೆ ನಾಯಕತ್ವ ಇಲ್ದಿದ್ರು ಕೂಡ ಸಿದ್ದರಾಮಯ್ಯ ನಮ್ಮ ನಾಯಕ ಎಂದು ಓಟ್ ಹಾಕ್ದಂಥವ್ರು. ಇದರ ಜೊತೆಗೆ ದಲಿತ ಎಡಗೈ ಸಮುದಾಯ ಭಾಳವಾಗಿ ನಂಬಿತು. ಅಂದರೆ ಒಳ ಮೀಸಲಾತಿ ವಿಚಾರವಾಗಿ ಸಿದ್ದರಾಮಯ್ಯನವರು ಮಾತಾಡ್ತಿದ್ದ ಮಾತು ಮತ್ತು ಅಂಬೇಡ್ಕರ್ ವಾದವನ್ನು ಹೇಳ್ತಿದ್ದಂಥ ಮಾತುಗಳು ಏನು ದಲಿತ ಸಮುದಾಯವನ್ನು ಭಾಳ ಮಟ್ಟಿಗೆ ಪುಷಪ್ ಮಾಡ್ತು, ಅದರಲ್ಲಿ ಎಡಗೈ ಸಮುದಾಯವನ್ನು ಭಾಳ ನಂಬುವಂತೆ ಮಾಡ್ತು. ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ಕೀರ್ತಿ ಏನಂದರೆ 2013ರಲ್ಲಿ ಮೊದಲ ದಲಿತ ಎಡಗೈ ಸಚಿವನನ್ನು ಮಾಡಿದೆ. ಯಾರು? ಆಂಜನೇಯ ಆಗಿರ್ಬೋದು, ತಿಮ್ಮಪ್ಪರ ಅವರೇ MLC ಆಗಿರ್ತಾರೆ, ಮುಧೋಳದಲ್ಲಿ ಸೋತಿದ್ದ. ಆಗ ಆ ಸಮುದಾಯವನ್ನು ಕೂಡ ತಗೊಂಡು ಹೋದರು. ಈಗ ಅವರು ಒಳ ಮೀಸಲಾತಿ ಜಾರಿ ಮಾಡಿದಾಗ ಕೆಲವು ವಿಚಾರವಾಗಿ ಅಲಮಾರಿ ಸಮುದಾಯ ಆಗಿರ್ಬೋದು, ಬೇರೆ ಬೇರೆ ಸಮುದಾಯ, ಕೊರ್ಮ ಸಮುದಾಯಗಳು ರೆಬಲ್ ಆಗಿರ್ಬೋದು. ಆದರೆ ಸಿದ್ದರಾಮಯ್ಯನವರು ಅಹಿಂದ ವರ್ಗ ಏನು ತಮ್ಮ ಸಾಮಾಜಿಕ ನ್ಯಾಯದ ವಿಚಾರವಾಗಿ ಹೇಳ್ತಾ ಇದ್ದಾರಲ್ಲ, ಈ ವಿಚಾರವನ್ನು ಮುನ್ನೆಲೆಗೆ ತಂದು ಈ ವಿಚಾರದ ದಾರಿಯಲ್ಲಿ ಮತ್ತು ಅಲ್ಲಿನ ಜನರಿಗೆ, ಆ ಅಹಿಂದ ವರ್ಗದ ಜನರಿಗೆ ಒಂದು ಹೆಲ್ಪ್ ಮಾಡಿದ್ದಾರೇನು. ಈ ಓಟು ಈಗ 2028ಕ್ಕೆ ಛಿದ್ರ ಇದಕ್ಕೆ ಕಾರಣ ಏನು ಅಂದರೆ ಸಿದ್ದರಾಮಯ್ಯನವ್ರು KR ಪಟೇಲ್ ಮಾತಾಡಿದಂಥ ವಿಷಯ. ಯಾಕಾಗಿ ಅಂದರೆ ಸಿದ್ದರಾಮಯ್ಯನವ್ರಿಗೆ 2018ರಿಂದನೇ ಹೇಳ್ತಾವ್ರೆ, ನಂದು ಇದು ಕೊನೆ ಚುನಾವಣೆ. 2018 ನಾನು ಚಾಮುಂಡೇಶ್ವರಿಯಲ್ಲಿ ನಿಂತು ಗೆಲ್ಲಬೇಕು, ಅದಾದ ನಂತರ ನಾನು ಎಲೆಕ್ಷನಿಗೆ ನಿಲ್ಲಲ್ಲ ಅನ್ನೋದು 2018ರಲ್ಲಿ ಅವ್ರು ಹೇಳಿದರು. ಆದರೆ 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋತದ ನಂತರ ಅವರ ಬೆಂಬಲಿಗರು ಮತ್ತು ಏನು ಆ ಸಮುದಾಯದ ಏನು ಸಿದ್ದರಾಮಯ್ಯನಿಂದಿದ್ದಂಥ ಎಲ್ಲ ನಾಯಕರು ಅಹಿಂದ ವೇದಿಕೆ ಅವರನ್ನು ಪುಸಲಾಯಿಸಿ 2023 ಚುನಾವಣೆಯಲ್ಲೂ ನಿಲ್ಲೋಗಿ ಮಾಡ್ತು. ಹಾಗಾಗಿ ಆಗಸ್ಟ್ 17ನೇ ತಾರೀಕು ದಾವಣಗೆರೆಯಲ್ಲಿ ನಡೆದಿದ್ದು ಸಿದ್ದರಾಮೋತ್ಸವ. ಅದು ಎಲ್ಲನ ಪೂರ್ವಭಾವಿ ಸಿದ್ದರಾಮಯ್ಯನ ನಮ್ಮ ಮುಂದಿನ ನಾಯಕನ ಪ್ರೊಜೆಕ್ಟ್ ಮಾಡೋದಾಗಿತ್ತು. ಅದಾದಮೇಲೆ 2023ರಲ್ಲಿ ಯಾರಿಗೂ ಗೊತ್ತಿರಲಿಲ್ಲ DK ಶಿವಕುಮಾರ್ ಜೊತೆ ಇವ್ರಿಗೊಂದು ಒಪ್ಪಂದ ಆಗಿದೆ, ಇವ್ರು ಇಳಿತಾರೆ ಅನ್ನೋದು. ಯಾರೂ ಕೂಡ ಅಹಿಂದ ವೇದಿಕೆ ಆಗಲಿ, ಕೆಲವರಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ಕೊಂಡಿದ್ರಂತೆ, ಹೈಕಮಾಂಡ್ ಎಂದು ಹೇಳುತ್ತಾ ಅವತ್ತು ಅಧಿಕಾರ ನಾನು ತೋರಿತೀನಿ ಅಂತ. ಆದರೆ ತಳಮಟ್ಟದ ಯಾರಿಗೂ ಕಾರ್ಯಕರ್ತರಿಗೆ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗ್ತಾರೆ, 5 ವರ್ಷ ಮಾಡ್ತಾರೆ. ಓಕೆ ಫೈನ್, ದಟ್ಸ್ ಓಕೆ, ಒನ್ ಥಿಂಗ್ ಐ ಗಾಟ್ ಇಟ್. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸ್ಟೇಟ್ಮೆಂಟ್ನ ಸಿದ್ದರಾಮಯ್ಯನವ್ರು ಏನೋ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ, ನಾನು ಮುಂದೆ ಸ್ಪರ್ಧೆ ಮಾಡೋದಿಲ್ಲ ಅಂತೇನು ಹೇಳ್ತಾ ಇದ್ದಾರಲ್ಲ, ಈ ಮಾತನ್ನು ಅವರ ವಿರೋಧಿಗಳು ಯಾರೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಆಸ್ಕಿಂಗ್ ಯು, ನಾನು ಕೇಳ್ತಾ ಇದ್ದೀನಿ, ಏನಾದರೂ ಅನಿಸುತ್ತಾ ಬ್ಲ್ಯಾಕ್ ಮೇಲ್ ತಂತ್ರದ ವಾಸನೆ ಇಲ್ಲಿ ಏನಾದರೂ ಇದೆ ಈ ಸ್ಟೇಟ್ಮೆಂಟಲ್ಲಿ ಅಂತ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಕ್ಯಾನ್ ವಿ ಸೇ ಇಟ್? ಖಂಡಿತ ರಾಘವ್, ಏನು ಗೊತ್ತಾ, ಒಬ್ಬ ರಾಜಕಾರಣಿ ಒಂದು ಮೂನ್ ಮಾಡ್ತಾರೆ ಅಂದರೆ ಅದು ಕ್ಲಿಯರ್ ಇರುತ್ತೆ. ಏನು ಅಂದರೆ ನೆಕ್ಸ್ಟ್ ನನ್ನ ಆಟ ಹೇಗಿರುತ್ತೆ ಅನ್ನೋದು. ಅಂದರೆ ಸಿದ್ದರಾಮಯ್ಯನವರು ಈಗ ಬೇಕೋ ಬೇಡವಾಗಿ ಹೇಳಿದಾರೆ, ಅಥವಾ ಅವರು ಮನಸ್ಪೂರ್ವಕವಾಗಿ ನಾನು 2028 ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಒಂದರ್ಥಕ್ಕೆ ಅವರ ಬಣ ಏನು ಅವರ ಹಿಂದಿದ್ದಂಥ ನಾಯಕರಿಗೆ ಒಂದು ಮಟ್ಟಿಗೆ ನಡುಕನ್ನು ಸೃಷ್ಟಿ ಮಾಡಿದೆ, ಇನ್ನೊಂದು ಅಧಿಕಾರವನ್ನು ತಂದು ಕೊಡೋ ಅನ್ನೋ ಆಶಾಭಾವನೆಯನ್ನು ಮೂಡಿಸಿದೆ. ಯಾಕೆಂದರೆ ಪಕ್ಷಕ್ಕೆ ಒಂದು ಇಂಡೈರೆಕ್ಟಾಗಿ ಅವರೊಂದು ಮೆಸೇಜ್ ಪಾಸ್ ಮಾಡಿದ್ದಾರೆ, ನಾನಿಲ್ಲ ಅಂದರೆ ನಿಮ್ಗೆ 2028 ಕಷ್ಟ ಆಗುತ್ತೆ. ನಾನು ಹೇಳಿದ್ದು ಕೇಳಿ. ಈಗ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರದ್ದು DK ಅವ್ರದ್ದು ಏನೋ ಲಿಸ್ಟನ್ನು ಒಪ್ಕೋತಾ ಇಲ್ಲ ರಾಹುಲ್ ಗಾಂಧಿ. ಇದಕ್ಕೂ ಒಂದು ಇಂಡೈರೆಕ್ಟ್ ಮೆಸೇಜ್ ಕೊಡಬೇಕಾಗಿದ್ದೇನೋ, ಹಾಗಾಗಿ ಕೊಟ್ಟಿರಬಹುದು, ಹೇಳೋಕ್ಕಾಗೋದಿಲ್ಲ. ರಾಜಕಾರಣದಲ್ಲಿ ಯಾವುದೂ ಕೂಡ ಅಲ್ಲಗೆಳೆಯೋಕ್ಕಾಗೋದಿಲ್ಲ. ಎಲ್ಲದು
ಆ ಸಮಯಕ್ಕೆ ಯಾವ ಸಮಯಕ್ಕೆ ಏನು ಮಾತಾಡ್ತಾರೆ ಅನ್ನೋದು ರಾಜಕಾರಣಿಗಳು ಅದನ್ನು ಲೆಕ್ಕಾಚಾರ ಹಾಕೇ ಮಾತಾಡೋದು, ಸುಮ್ಮನೆ ಅಂತೂ ಮಾತಾಡಲ್ಲ. ಈಗ ನೆಕ್ಸ್ಟು ನಾಮನಿರ್ದೇಶಿತ MLC ಸ್ಥಾನಗಳು 5 ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ, ಅಲ್ಲೂ ಕೂಡ ತಮ್ಮವ್ರನ್ನ ತುಂಬಬೇಕಾಗತ್ತೆ. ನೆಕ್ಸ್ಟು ಅಧಿಕಾರದ ವಿಚಾರದಲ್ಲಿ ಬಂದಾಗ ಈಗ ಸಚಿವ ಸಂಪುಟಕ್ಕೆ ಏನು 20 ಜನ ತಗೋಬೇಕೋ ಅದರಲ್ಲೂ ಕೂಡ ತಮ್ಮವ್ರನ್ನ ತುಂಬೋದಕ್ಕೆ ಇಷ್ಟೆಲ್ಲ ಪ್ಲಾನ್ ನಡೀತಾ ಇರುತ್ತೆ. ಮಗನ್ ಫ್ಯೂಚರ್ ಅಂದ್ರೆ ಇದು ಯಾವುದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಎಲ್ಲವೂ ಖಂಡಿತ ಕೂಡ ಆ ಇಲ್ಲ. ಕ್ಷಣಕ್ಕೆ ಮಾತ್ರ ಸತ್ಯ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಎಸ್, ಇನ್ನಷ್ಟು ಟೈಮ್ ಇದ್ರೆ ಮತ್ತಷ್ಟು ವಿಶ್ಲೇಷಣೆಯನ್ನು ಪಡಿಬೋದಾಗಿತ್ತು. ಎನಿವೆ, ಥ್ಯಾಂಕ್ ಯು ಫಾರ್ ನೈಸ್ ಅನಾಲಿಸಿಸ್ ಪವನ್, ವಂಡರ್ಫುಲ್. ಎಸ್, ನೋಡಿ, ಸದ್ಯಕ್ಕೆ ಹಿಂಗಿದೆ ವಾಸ್ತವ. ಅಂದರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ. ಆದರೆ ಇವತ್ತಿನ ಜನ್ಜಿ ಅಂತ ಕರೆಸಿಕೊಳ್ಳುವ, ಇವತ್ತಿನ ಯುವ ಪೀಳಿಗೆ ಅಂತ ಕರೆಸಿಕೊಳ್ಳುವಂಥವ್ರು ಇದನ್ನೆಲ್ಲ ಹೆಂಗೆ ನೋಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ನಮ್ಮ ಲೆಕ್ಕಾಚಾರ, ನಮ್ಮ ಅನಾಲಿಸಿಸು ಇದು ಆ ಜನರಿಗೆ, ಆ ಯುವ ಮತದಾರರಿಗೆ ಎಷ್ಟು ಹಿಡಿಸುತ್ತೆ ಹಿಡಿಸಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನ ಹಾಕಬೇಕಾಗಿದೆ.